ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳಗ್ಗೆ ಮುಂಚೆನೇ ಹೊರಟ್ಬಿಟ್ಟಿದ್ದೀವಿ. ಸುಮಾರು ಬೆಳಗ್ಗೆ 6:30 ಆಗಿರ್ಬೋದು. ಮಿಸ್ಟಿ ಮಾರ್ನಿಂಗ್ ಚೆನ್ನಾಗಿರುತ್ತೆ ವಾಕ್ ಮಾಡೋಕ್ಕೆ. ಮತ್ತು ಹೊರಗಡೆ ಹೋದಾಗ ಯಾವಾಗಲೂ ಬೇಗನೆ ಅಥವಾ ಸಂಜೆ ಟೈಮನ್ನು ಮಿಸ್ ಮಾಡಬಾರ್ದು. ಅಲ್ಲಿ ವೆದರ್ನ ಎಂಜಾಯ್ ಮಾಡೋಕ್ಕೆ. ನಿದ್ದೆ ಮಾಡೋದು ಯಾವಾಗಲೂ ಇರುತ್ತೆ ಅಲ್ವಾ. ಸೊ ಒಂದು ರೌಂಡ್ ಬೆಳಗ್ಗೆನೇ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇಲ್ಲಿ ತೂಗು ಸೇತುವೆ ಇತ್ತು. ಇನ್ನಿನ ಲಾಗಲ್ಲಿ ನೋಡಿರ್ತೀರ, ನಾವು ಶೃಂಗೇರಿ ಬಂದು ರೀಚ್ ಆಗಿರೋದನ್ನಲ್ವ. ಶೃಂಗೇರಿ ತೂಗು ಸೇತುವೆ ಇದು. ಯುಕ್ತ ಇನ್ನೂ ಎದ್ದಿರಲಿಲ್ಲ, ಅತ್ತೆ ರೂಮಲ್ಲಿದ್ದರು. ಸೊ ನಾನು ದೀಪಕ್ ಅವ್ರು ಬಂದ್ವಿ. ಮಾವ ಅವರು ಆಗಲೇ ಫ್ರೆಶಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿದ್ದರು. ಚಳಿಗಾಲದ ವೆದರು ತುಂಬ ಚೆನ್ನಾಗಿರುತ್ತೆ. ಮಿಸ್ಟಿ ಮಾರ್ನಿಂಗ್ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ನೋಡಿ, ದೇವಸ್ಥಾನದಲ್ಲೂ ಕೂಡ ಬೆಳಗ್ಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಎಲ್ಲ ಕಡೆ ಪ್ರಶಾಂತವಾಗಿ, ಹಾಗೆ ಜನರು ಹಾಗೆ ತುಂಬಿಕೊಂಡಿದ್ದಾರೆ. ಬಟ್ ವಾತಾವರಣ ಕೂಲಾಗಿದೆ. ಬೆಳಗ್ಗೆ ಒಂದು ರೌಂಡು ಸುತ್ತಾಡಿದ್ದೆಲ್ಲ ಆಯಿತು. ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ನಂತರ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮಲೆನಾಡ ಭಟ್ಟರ ಮೆಸ್ ಅಂತ ಒಂದಿದೆ ದೇವಸ್ಥಾನ ಎದುರುಗಡೆನೆ, ಅಲ್ಲಿ ಹೋಗಿದ್ವಿ. ಚೆನ್ನಾಗಿತ್ತು. ಮತ್ತು ರೂಮಿಗೆ ಹೋಗ್ಬಿಟ್ಟು ಫ್ರೆಶಪ್ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದ್ವಿ ದೇವಸ್ಥಾನಕ್ಕೆ. ಸುಮಾರು ಪೂಜೆ ಎಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಪಾದ ಪೂಜೆ ಮತ್ತು ಶ್ರೀಚಕ್ರ ಪೂಜೆ ಇದೆಲ್ಲ ಇತ್ತು. ನದಿಯ ಆಚೆಗೆ ಗುರು ನಿವಾಸ ಅಂತ ಇದೆ, ಅಲ್ಲಿ ಆಗುತ್ತೆ ಶ್ರೀಚಕ್ರ ಪೂಜೆ, ಪಾದ ಪೂಜೆ, ಆಮೇಲೆ ಗುರುಗಳ ಮಂತ್ರಾಕ್ಷತೆ ಕೊಡೋದೆಲ್ಲ ಅಲ್ಲಿರುತ್ತೆ. ಸೊ ನಾವು ಇಲ್ಲಿ ದೇವಸ್ಥಾನಕ್ಕೆ ಒಂದು ರೌಂಡ್ ಮತ್ತೆ ವಿಸಿಟ್ ಮಾಡಿ ಅಲ್ಲಿ ಹೋದ್ವಿ. ಆಲ್ರೆಡಿ ಯುಕ್ತ ಮತ್ತು ಅತ್ತೆ ಮಾವ ಎಲ್ಲ ಹೋಗಿದ್ದರು. ನಾನು ದೀಪಕ್ ಅವರು ಕೊನೆಯಲ್ಲಿ ಹೋಗ್ತಾ ಇದ್ದೀವಿ. ಆಗಲೇ ಹೇಳಿರೋ ಹಾಗೆ ಇವಾಗ ನಾವು ಗುರು ನಿವಾಸದ ಹತ್ರ ಇದ್ದೀವಿ. ಇಲ್ಲಿ ಪೂಜೆ ಎಲ್ಲ ಇತ್ತು. ಪೂಜೆ ಎಲ್ಲ ಟೈಮಿಗೆ ಏನೂ ರೆಕಾರ್ಡ್ ಮಾಡಿಲ್ಲ. ಕ್ಯಾಮ್ರಾ ಅಲೋ ಇಲ್ಲ, ಒಳಗಡೆ ಮೊಬೈಲ್ ಅಲೋ ಇಲ್ಲ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹಾಗೆ ಪ್ರಸಾದನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಅನ್ನ ಪ್ರಸಾದನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಶಂಕರಗಿರಿ ಅಂತ, ಶೃಂಗೇರಿಯಿಂದ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗ್ಬೋದು, ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ದೊಡ್ಡದಾದ ಜಾಗ ಇದೆ. ಮೇಲ್ಗಡೆ ಸ್ಟ್ಯಾಚ್ಯೂ ಇದೆ. ಮೇಲ್ಗಡೆ ಹೋಗಬೇಕಾದ್ರೆ ಎಸ್ಕಲೇಟರ್ ಮೂಲಕ ಹೋಗ್ಬೋದು. ಮೇಲ್ಗಡೆ ಕೂಡ ಮೇಲಿಂದ ವ್ಯೂ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪೀಸ್ಫುಲ್ಲಾಗಿ ಫುಲ್ಲು ಗ್ರೀನ್ರಿ ಸುತ್ತಲೂ. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ. ಫೋಟೋ ವಿಡಿಯೋ ಎಲ್ಲ ತೊಗೊಂಡು ಅಲ್ಲಿಂದ ಕೂಡ ಹೊರಟ್ವಿ ನಾವು. ಡೀಪ್ ಕರಡಿ
ಈಗ ನಾವು ಹೋಗ್ತಾ ಇರೋದು ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಇನ್ನೂ ಕೂಡ ನೋಡಿರಲಿಲ್ಲ ನಾವಿನ್ನು. ಸೊ ಈ ಸಲ ಬಂದಾಗಾದರೂ ನೋಡೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವಕ್ಕೆ ಹೋಗ್ತಾ ಇದ್ದೀವಿ ಆಗುಂಬೆಗೆ. ನಾವು ಹೋದಾಗ ಸನ್ಸೆಟ್ಗೆ ಇನ್ನೂ ತುಂಬಾ ಟೈಮ್ ಇತ್ತು. ಹಾಗೆ ನಮ್ಗೆ ಲಾಂಗ್ ಜರ್ನಿ ಇರೋದ್ರಿಂದ ಸನ್ಸೆಟ್ ನೋಡೋರಿಗೆ ಇರಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನೋಡಿಕೊಂಡು ಘಾಟ್ ಅಂತೂ ಸಖತ್ತಾಗಿದೆ. ಘಾಟಲ್ಲಿ ಹೋದಾಗ ಮಾತ್ರ ಥ್ರಿಲ್ಲಿಂಗ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಲೋಕಲ್ ಅವರು. 19 ಕಿಲೋಮೀಟ್ರ್ ಆಗುಂಬೆ ಘಾಟ್ ಇದೆಯಂತೆ. ತುಂಬಾ ಇಕ್ಕಟ್ಟಾಗಿದೆ ಅಲ್ಲಿ. ಫಸ್ಟ್ ವ್ಯೂ ಪಾಯಿಂಟ್ ಹೋಗಲ್ವರೆಗೆ ಸಾಕಾಯಿತು. ಅಂದರೆ ಅಲ್ಲೇ ಫುಲ್ ಟ್ರಾಫಿಕಲ್ಲಿ ಆಗಿಬಿಡುತ್ತೆ. ಬಸ್ಸು ವಾಹನ ಎಲ್ಲ ಫುಲ್ ಓಡಾಡ್ತಾ ಇರುತ್ತಲ್ಲ, ನಡ್ಕೊಂಡು ಹೋಗೋಕ್ಕೂ ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ. ಸಂಡೇ ಬೇರೆ ಆಗಿತ್ತಲ್ಲ. ಸೊ ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಹಾಗೆ ಅಲ್ಲಿ ಕೋತಿಗಳ ಕಾಟನೂ ಅಷ್ಟೇ ಇದೆ. ಎಲ್ಲ ಕಡೆ ಕೋತಿಗಳದ್ದೇ ದರ್ಬಾರು. ಇವಾಗ ಸುಮಾರು ಎಲ್ಲ ಟೂರಿಸ್ಟ್ ಪ್ಲೇಸಲ್ಲೂ ಕೋತಿಗಳದ್ದೇ ದರ್ಬಾರಾಗಿರುತ್ತೆ. ಯಾಕೆಂದರೆ ಫುಡ್ ಕೊಡ್ತಾರಲ್ಲ, ಟೂರಿಸ್ಟ್ಸ್ ಯಾರೇ ಬಂದರೂ ಫುಡ್ ಕೊಡ್ತಾರೆ. ಸೊ ನನ್ನ ಪ್ರಕಾರ ಆ ಥರ ಫುಡ್ ಕೊಡಬಾರ್ದು ಅವರಿಗೆ. ಟೂರಿಸ್ಟ್ ಎಲ್ಲ ತಿಂಡಿ ಕೊಟ್ಟು ಅವ್ರಿಗೆ ರೂಢಿಯಾಗಿರುತ್ತಲ್ಲ. ಸೊ ಅದೊಂದು ಮೈಂಡ್ ಸೆಟ್ಟಲ್ಲಿ ಇರುತ್ತೆ, ಯಾವಾಗ ಕಿತ್ಕೋಬೋದು ಏನೆಲ್ಲ ಕಿತ್ಕೋಬೋದು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇರುತ್ತೆ. ಎಲ್ಲ ಕಡೆ ಅಲ್ಲಿ ಕಾಟ ಕೊಡ್ತಾ ಇತ್ತು. ಕಾರ್ ಒಳಗಡೆ ಹೋಗಿ ತಿಂಡಿನೆಲ್ಲ ತೆಗೆಯೋದು ಆ ಥರ ಎಲ್ಲ ಮಾಡ್ತಾಯಿತ್ತು ಅಲ್ಲೂ ಕೂಡ. ಇವಾಗ ನಮಗೆ ಸಹಸ್ರಲಿಂಗದಲ್ಲೂ ಕಾಣಿಸುತ್ತೆ ನಮ್ಮ ಸಿರ್ಸಿಗೆ ಬಂದರೆ ಕೂಡ. ಆ ಥರ ದಯವಿಟ್ಟು ಫುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ. ನ್ಯಾಚುರಲ್ ಆಗಿ ಅವಕ್ಕೆ ಸಿಗುತ್ತೆ, ಕಾಡಲ್ಲಿ ಬೇಕಷ್ಟು ಸಿಗುತ್ತೆ. ನಮ್ಮ ಮಲೆನಾಡು ಕಡೆ ಅಂತೂ ಬೇಕಷ್ಟು ಕಾಡಿದೆ, ಸಾಕಾಗುತ್ತೆ ಅವರಿಗೆ. ನೇಚರ್ ಅಗೇನೆಸ್ಟ್ ನಾವೇ ಫುಡ್ ಕೊಡೋದು ಆ ಥರದ್ದೆಲ್ಲ ರೂಢಿ ಮಾಡಿಸೋದ್ರಿಂದ ನಮಗೆ ಅಪಾಯ ಅಂತ ಹೇಳ್ಬೋದು. ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕರ್ವಿಂಗ್ ಕೂಡ ಕೆಳಗಡೆ ನೋಡಿದ್ರಲ್ಲ ಎಷ್ಟು ಡೀಪ್ ಆಗಿದೆ ಅಂತ. ಫೈನಲಿ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗೋ ಜಾಗ ಕೂಡ ನೋಡಿದ್ದಾಯಿತು. ಫಸ್ಟ್ ಹೈಯೆಸ್ಟ್ ಪ್ಲೇಸ್ ಆಗುಂಬೆ ಆಗಿರೋದ್ರಿಂದ ಅದಿನ್ನೂ ನೋಡಿಲ್ಲ ಅಂತ ಮನಸ್ಸಲ್ಲಿತ್ತು, ಅದನ್ನು ಕೂಡ ನೋಡಿದ್ದಾಯಿತು. ಆಗುಂಬೆಯನ್ನು ನೋಡಿಕೊಂಡು ಹಾಗೆ ನಮ್ಮ ಜರ್ನಿ ಕಂಟಿನ್ಯೂ ಆಯಿತು. ಆನ್ ದ ವೇ ಸಾಗರದಲ್ಲಿ ಊಟ ಮಾಡ್ಕೊಂಡು ಮನೆಗೆ ಬಂದು ಇದಾಗಿತ್ತು ನಮ್ಮ ಶೃಂಗೇರಿ ಮತ್ತು ವರ್ದಳ್ಳಿ ಟ್ರಿಪ್ಪು. ನಿಮಗೆಲ್ಲ ಇವತ್ತಿನ ಈ ಟ್ರಿಪ್ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.